ನೀನು ಏನ್ ಮಾಡ್ದೆ ಅಲ್ಲ, ಕ್ರಿಸ್ತನ ಶಿಲುಬೆಯಲ್ಲಿ ನಿನಗೋಸ್ಕರ ಏನ್ ಮಾಡ್ದ ಅದನ್ನ ನಂಬುವುದರ ಮೂಲಕ ನಿನಗೆ ರಕ್ಷಣೆ ಉಂಟಾಗ್ತದೆ. ಪ್ರತಿ ಸರಿ ಇವತ್ತು ನಾನು ಟಿವಿ ನೋಡ್ಬಿಟ್ಟೆ ಅದಕ್ಕೆ ನನಗೆ ಎಡುಬಿಟ್ಟೆ, ಇವತ್ತು ನಾನು ಏನೋ ಮಾಡ್ಬಿಟ್ಟೆ ಬೈದ್ಬಿಟ್ಟೆ ಅದಕ್ಕೆ ನನಗೆ ಈ ಲಾಸ್ ಆಯ್ತು, ನಾನು ಏನೋ ಮಾಡಿದೆ ಅದಕ್ಕೆ ನನ್ನ ಜೀವಿತ ಈಗ ಆಯ್ತು ನಾವು ನೆನ್ಸ್ಕೊಳ್ತೀವಿ. ಅಂದ್ರೆ ಡಿಪೆಂಡ್, ನಾನು ಮಾಡಿದ್ರೆ ನನಗೆ ಒಳ್ಳೇದಾಗ್ತದೆ, ನಾನು ಮಾಡಿದ್ರೆ ನನಗೆ ಕೆಟ್ಟದಾಗ್ತದೆ. ಹಲ್ಲೆಲೂಯಾ. ಇದು ಲೋಕದವರಿಗೆ. ನಿಮಗೇನಂದ್ರೆ ಕ್ರಿಸ್ತನ ಶಿಲುಬೆಯಲ್ಲಿ ಏನು ಮಾಡಿದನೋ ಅದರ ನಿಮಿತ್ತ ನಿಮಗೆ ಒಳ್ಳೇದಾಗ್ತದೆ. ಕ್ರಿಸ್ತನ ಶಿಲುಬೆಯಲ್ಲಿ ಏನು ಮಾಡಿದನೋ ಅದರ ನಿಮಿತ್ತ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಬರ್ತದೆ. ನೀನು ಶಿಲುಬೆನ ನೋಡು, ಶಿಲುಬೆ ನೋಡು. ನಿನಗೋಸ್ಕರ ನಾನು ಬಡವನಾಗಿದ್ದೀನಿ, ನನ್ನ ಬಡತನದಿಂದ ನೀನು ಶ್ರೀಮಂತನಾಗ್ತಿ. ಹಲ್ಲೆಲೂಯಾ. ನನ್ನ ಬಡತನದಿಂದ ನೀನು ಶ್ರೀಮಂತನಾಗ್ತಿ. ನೀನು ಏನು ಮಾಡ್ತಿ ಅದರ ನಿಮಿತ್ತ ಅಲ್ಲ, ನಾನು ಶಿಲುಬೆಯಲ್ಲಿ ಏನು ಮಾಡಿದ್ದೀನಿ ಅದರ ನಿಮಿತ್ತ ನೀನು ಶ್ರೀಮಂತನಾಗ್ತಿ. ಹಲ್ಲೆಲೂಯಾ. ನೀನು ಅಯ್ಯೋ ದೇವ್ರೆ, ನಾನು ಹೋಗಿ ನಾನು ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮಾಡುವುದರ ನಿಮಿತ್ತ ಈ ರೋಗ ನನ್ನ ವಾಸಿ ಆಗುತ್ತಿಲ್ಲ. ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರೆ ನಿನ್ನ ರೋಗ ವಾಸಿ ಆಗಲ್ಲ. ಆತನ ಓಡಿಸಿಕೊಂಡ ಬಾಸುಂಡೆಯಿಂದನೇ ನಿನಗೆ ರೋಗ ವಾಸಿ ಆಗುವುದು. ಹಲ್ಲೆಲೂಯಾ. ನಾವು ಶಿಲ್ಬೆನ ಬಿಡ್ತೀವಿ, ನಮ್ಮ ಜೀವಿತ ನಮ್ಮ ಓನ್ ಕೃತ್ಯಗಳನ್ನ ನಾವು ನೋಡ್ತೀವಿ. ನಾನು ಹಿಂಗ್ ಮಾಡೋದ್ರಿಂದ ನನಗಾಗ್ತದೆ, ನನಗೆ ಹಿಂಗ್ ಮಾಡೋದ್ರಿಂದ ಆಗ್ತದೆ. ಇಲ್ಲ, ಸಭೆ ನಿನಗೆ ಏನ್ ಕಲಿಸ್ತತೆ ಅಂದ್ರೆ ಕ್ರಿಸ್ತನು ಶಿಲುಬೆಯಲ್ಲಿ ಏನ್ ಮಾಡಿದಾನೆ ಅದನ್ನು ನಂಬುವುದರ ಮೂಲಕ ನೀನು ಬಿಡುಗಡೆ ಹೊಂದ್ಕೊಳ್ತಿ. ನೀವು ನಮ್ಮ ಆತ್ಮಿಕ ತಂದೆ ಪಾಸ್ಟರ್ ರಾಂಬೋಬ್ ಅವ್ರ ಮೀಟಿಂಗ್ ನೋಡಿರ್ಬೋದು. ನಾನು ಅವ್ರ ಮೀಟಿಂಗ್ ಅನ್ನು ನೋಡಿದ್ದೀನಿ. ಅವರು ಕ್ರಿಸ್ತನ ಈ ಲೋಕಕ್ಕೆ ಯಾಕೆ ಬಂದ, ಏನ್ ಮಾಡ್ದ, ಅದರ ನಿಮಿತ್ತ ನೀನು ಹೇಗೆ ರಕ್ಷಣೆ ಹೊಂದಿದೆ ಎಂಬ ಸುವಾರ್ತೆ ಹೇಳುವಾಗ ಅನೇಕ ಜನರು ಯೇಸುವನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಳ್ತಾರೆ. ಅಂಗೀಕಾರ ಮಾಡ್ಕೊಂಡಿದ್ಮೇಲೆ ಅವರು ಒಂದು ಪ್ರಾರ್ಥನೆ ಮಾಡಿಸ್ತಾರೆ. ಏನಂದ್ರೆ, ಏಸಪ್ಪ ನನ್ನ ಹೃದಯದಲ್ಲಿ ಬಾ, ನನ್ನ ಹೃದಯದಲ್ಲಿ ಬಾ, ನನ್ನ ನಿನ್ನ ಮಗನಾಗಿ ಮಾಡು, ಏಸುವೆ ನನ್ನ ಹೃದಯದಲ್ಲಿ ಬಾ ಅಂತ ಜನ ಕೂಗ್ತಾರೆ. ಯಾವಾಗ ಜನ ಕೂಗ್ತಾರೋ ಅವರು ಇನ್ನೂ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿನೇ ಏಸು ಅವ್ರ ಹೃದಯದಲ್ಲಿ ಹೋಗ್ತಾನೆ. ಯಾವಾಗ ಏಸು ಅವ್ರ ಹೃದಯದಲ್ಲಿ ಹೋಗ್ತಾರೋ ಅವರ ಜೀವಿತದಲ್ಲಿ ಬಿಡುಗಡೆ, ಸ್ವಸ್ಥತೆ, ಆಶೀರ್ವಾದ ಎಲ್ಲ ಬರ್ತದೆ. ಹೆಂಗೆ ಅಂತ ಹೇಳಿದ್ರೆ, ಅವರು ಆ ಶಿಲುಬೆನ ಕುರಿತು ಟೀಚ್ ಮಾಡ್ತಾರೆ. ಶಿಲುಬೆಯಲ್ಲಿ ಆತನು ಮಾಡಿದ ಕಾರ್ಯಗಳನ್ನು ಕುರಿತು ಅವರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಸಭೆ ಕ್ರಿಸ್ತನ್ ಎಂಬ ಬಂಡೆ ಮೇಲೆ ಕಟ್ಟಲ್ಪಡ್ಬೇಕು. ನೀವು ಒಬ್ಬ ಮನುಷ್ಯನ ಮೇಲೆ ಇಲ್ಲ, ಸಭೆ ಕ್ರಿಸ್ತನದು. ಸಭೆ ಆನಂದ್ ಬ್ರದರ್ದಲ್ಲ, ಅದು ಕ್ರಿಸ್ತನದು. ಸಭೆಗೆ ಪ್ರಾಣ ಕೊಟ್ಟವನು ಆನಂದ್ ಅಲ್ಲ, ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನೆ. ಸಭೆಗೆ ರಕ್ತ ಸುರಿಸಿದವನು ಕ್ರಿಸ್ತನ ರಕ್ತ ಸುರಿಸಿದ್ದಾನೆ. ಹಲ್ಲೆಲೂಯಾ. ನಾವು ಆ ಒಂದು ಸಭೆ ಎಂಬ ಬಂಡೆ ಮೇಲೆ ಅದನ್ನು ಬಿಗಿಯಾಗಿ ಇಟ್ಕೊಳ್ಳುವಾಗ ಪ್ರಿಯ, ನಿಮ್ಮ ಜೀವಿತದಲ್ಲಿ ಬ್ರೇಕ್ ಥ್ರೂಗಳು, ಆಶೀರ್ವಾದಗಳು ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಸಾಲ ನಮ್ಮ ಕೈಲಿ ತೀರ್ಸಕ್ ಆಗ್ತಾ ಇಲ್ಲ. 20 ಲಕ್ಷಕ್ಕಿಂತ ಹೆಚ್ಚು ಸಾಲ, 20-30 ಲಕ್ಷಕ್ಕಿಂತ ಹೆಚ್ಚು ಸಾಲ. ನಾವು ಒಂದು ಕುತ್ಕೊಂಡು ಅಳಕ್ ಸ್ಟಾರ್ಟ್ ಮಾಡಿದ್ವಿ, ದೇವ್ರು ಏನ್ ಮಾಡೋದು ಗೊತ್ತಿಲ್ಲ. ಆಗ ಹೋಲಿಸ್ಬಿಟ್ಟು ಹೇಳಿದ್ರು, ನೀನ್ ಏನ್ ಮಾಡಿ ಅಲ್ಲ, ನಾನು ಏನ್ ಮಾಡಿದ್ದೀನಿ ಅದ್ರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಅಪ್ಪ ನಾನು ಹೇಳ್ದಪ್ಪ, ನಿನ್ನ ಬಾಸುಂಡೆಯಿಂದ ನಾನು ಸ್ವಸ್ಥನಾದೆ, ನನಗೋಸ್ಕರ ನೀನು ಶಾಪವಾದೆ, ನನ್ನ ಪಾಪವನ್ನು ನೀನು ಹೊತ್ಕೊಂಡೆ, ನನ್ನ ರೋಗ ನೀನು ಹೊತ್ಕೊಂಡೆ, ನನಗಾಗಿ ನೀನು ಬಡವನಾದೆ, ನನ್ನನ್ನು ಐಶ್ವರ್ಯವಂತ ಮಾಡಲು. ಯಾವಾಗ ಆ ಶಿಲ್ಬೆನ ಕುರಿತು ನಾನು ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ನೋ, ನನ್ನ ಜೀವಿತದಲ್ಲಿ ಶಿಲ್ಬೆಯ ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಪ್ರಾರಂಭ ಮಾಡಿದೆ. ಹಲ್ಲೆಲೂಯಾ. ಇವತ್ತು ನಿಮಗೆ ಒಬ್ಬ ಮನುಷ್ಯನಿಂದ ಆಶೀರ್ವಾದ ನೋಡ್ಬೇಡ್ರಿ. ನಾನು ಇಲ್ಲಿಗೆ ಹೋದ್ರೆ ನನ್ಗೆ ಆಶೀರ್ವಾದ ಬರ್ತತೆ, ಇವ್ರಿಗೆ ಹೋದ್ರೆ ನನ್ಗೆ ಆಶೀರ್ವಾದ ಮಾಡ್ತಾರೆ, ಈ ಕಂಪ್ನಿಗೆ ಹೋದ್ರೆ ನಂಗೆ ಆಶೀರ್ವಾದ ಬರ್ತತೆ, ಈ ಬಿಸ್ನೆಸ್ ಮಾಡೋ ಆಶೀರ್ವಾದ ಇಲ್ಲ. ನನ್ನ ಆಶೀರ್ವಾದ ಆ ಶಿಲ್ಬೆಯಿಂದ ಬರ್ಬೇಕು ನನಗೆ. ನಾನು ಡಿಕ್ಲೇರ್ ಮಾಡ್ತೇನೆ, ಪ್ರತಿ ಒಬ್ಬೊಬ್ಬರಿಗೂ ಆ ಶಿಲ್ಬೆಯ ಆಶೀರ್ವಾದ ನಿಮ್ಮ ಮೇಲೆ ನಾನು ಬಿಡುಗಡೆ ಮಾಡ್ತೇನೆ. ಆ ಕ್ರಿಸ್ತನ ಆಶೀರ್ವಾದ ಬರುವಾಗ ಮಾತ್ರನೇ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಉಂಟಾಗ್ತದೆ ಹೊರತು ನಿಮ್ಮ ಮೈಂಡ್ ಅಲ್ಲಿ ಇರುವಂತ ಒಂದು ಬ್ಲಾಕ್ನೆಸ್ ಅನ್ನು ತೆಗೆದಾಕ್ರಿ. ಆ ಶಿಲ್ಬೆನ ನೋಡಿ.